ನನ್ನ ಮಗುಗಿದ್ದು ಏನಾಗಿದೆ ಅಂತ ನಿಂಗೆ ಮುಂದೆ ಗೊತ್ತಾಗುತ್ತೆ. ನಾನು ನೆನೆ ಕಲರ್ ತರಕ್ಕೆ ಹೋಗಿದ್ದೆ, ಬಟ್ ಅಲ್ಲಿ ಕಲರ್ ಸಿಗಲಿಲ್ಲ ನಮಗೆ. ಇದನ್ನು ಸ್ಟುಡಿಯೋಲಿ ಕೂತಿದ್ದೆ, ಹೊಟ್ಟೆ ಸಿತಾಯಿತು ಅಂತ ಮಮ್ಮಿಗೆ ಹೇಳಿದೆ. ಮಮ್ಮಿ ಉಪ್ಪಿಟ್ಟು ಮಾಡಿಕೊಡಿ ಅಂತ. ಉಪ್ಪಿಟ್ಟು ನಾನು ಸಿಂಪಲ್ ಸಾರು ತಿಂತೀನಿ, ಅಂದರೆ ಈರುಳ್ಳಿ ಪುರುಡಿ ಏನು ಬೇಡ, ಜಸ್ಟ್ ರವೆ ಮಾತ್ರ ಇರುತ್ತೆ. ಸೊ ಮಮ್ಮಿ ಹೇಳಿದ್ರು ಸರಿ ಆಯಿತು, ನಾನು ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಂತೀನಿ, ರವೆ ಉರಿತಾ ಇರು ಅಂತ. ಅಲ್ಲಿವರೆಗೂ ಮಮ್ಮಿಗೆ ಗೊತ್ತಿತ್ತು ನನಗೆ ಉಪ್ಪಿಟ್ಟು ಈರುಳ್ಳಿದೆಲ್ಲ ಬೇಕು. ಆಮೇಲೆ ಮಮ್ಮಿ ಅಂತೂ ಸರಿ ಆಯಿತು ನಾನೇ ಮಾಡ್ಕೊತೀನಿ ಬಿಡು ಅಂತು. ಇವತ್ತು ಜೋಶುವ ಬಂದವನೇ, ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಹಂಗೆ. ಬಿಕಾಸ್ ಪೇಂಟ್ ತರಕ್ಕೆ ಹೋಗಬೇಕಾಗಿತ್ತು, ಆ್ಯಂಡ್ ಮಳೆ ಕೂಡ ಬಂದುಬಿಟ್ಟಿತ್ತು. ಮಳೆ ನಿಲ್ತಾಗೇ ನಾನು ಹೋದೆ ಪೇಂಟ್ ತರೋಕ್ಕೆ. ಆ್ಯಂಡ್ ನಮಗೆ ಈ ಪರ್ಟಿಕ್ಯುಲರ್ ಕಲರ್ ಬೇಕಾಗಿತ್ತು. ಸೊ ಆ ಕಲರ್ಗೆ ಅಂತಲೇ 2 days ವೆಯ್ಟ್ ಮಾಡಿದ್ದೀವಿ. ಆ್ಯಂಡ್ ಬಂದಿದ ತಕ್ಷಣ ನಾನು ಆ ಬಾಕ್ಸ್ನ ಓಪನ್ ಮಾಡಿದೆ. ಲೈಕ್ ಜಾಸ್ತಿನೇ ಕೆಲಸ ಮಾಡಬೇಕು, ಲೈಕ್ ಫುಲ್ ಫ್ಲೆಜ್ಜಲ್ಲಿ ಹಿಂಗೆ ಓಪನ್ ಮಾಡಿದ್ದೀನಿ. ಮಕ್ಕಕ್ಕೆ ಎಲ್ಲ ಕಡೆ ಸಿಡಿದ್ಬಿಟ್ಟೈತೆ, ಇವನ್ ಹಲ್ಗೂ ಕೂಡ ಆಗಿಬಿಟ್ಟಿದೆ. ಅದಕ್ಕೆ ಅಲ್ವಾ ತಮ್ಗಳು ಇರೋದು. ಅವನು ಒಂದು ಟೀ ಶರ್ಟಿಂದ ನನ್ನ ಮಕ್ಕ ಎಲ್ಲ ಕ್ಲೀನ್ ಮಾಡ್ತಾನೆ. ಹೇಳ್ತಾನೆ ಪರವಾಗಿಲ್ಲ ಬಿಡು, ನನ್ನ ಮಕ್ಕ ಕ್ಲೀನ್ ಮಾಡೋಣ ಫಸ್ಟು, ಆಮೇಲೆ ಟೀ ಶರ್ಟ್ ನೋಡ್ಕೊಂಬಿಡೋಣ ಅಂತ. ಈ ರೆಡ್ ಕಲರ್ ಟೆಂಟ್ ಅಷ್ಟೊಂದಿದೆ, ಲೈಕ್ ಹೋಗ್ತಾನೆ ಇಲ್ಲ. ಫೈನಲಿ ಮಕ್ಕ ತೊಳಿಬೇಕಾದ ಪರಿಸ್ಥಿತಿ ಬಂತು. ಆ್ಯಂಡ್ ಇವತ್ತು ನಾನು, ಅಭಿ, ಸಾಹಿಲ್, ಸುಹಾನಿ, ಜೋಯಲ್, ಜೋಶ್ವಾ ಎಲ್ಲರೂ ಬಂದಿದ್ದೀವಿ ಪೇಂಟ್ ಮಾಡೋಕ್ಕೆ. ಆ್ಯಂಡ್ ಈ ಸುತ್ತ ಪೂರ್ತಿ ನಾವು ಮಾಡ್ತಾ ಇದ್ದೀವಿ ಈ ಆರೆಂಜ್ ಕಮ್ ರೆಡ್ ಕಮ್ ಪಿಂಕ್ ಕಲರ್. ಆ್ಯಂಡ್ ಈ ಕಲರ್ ನಿಮಗೆ ಏನಾದರೂ ರಿಮೈಂಡ್ ಮಾಡುತ್ತೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಇದು ಯಾರ ಕಲರ್ ಅಂತ. ಆ್ಯಂಡ್ ಇನ್ನೂ ಯಾರು ನನ್ನ ಕರೆಕ್ಟಾಗಿ ಗೆಸ್ ಮಾಡಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಒಬ್ಬರೇ ಮಾಡಿದ್ದಾರೆ ಅಷ್ಟೇ. ಸೊ ಬೇಗ ಗೆಸ್ ಮಾಡಿ ನಾವು ಏನು ಮಾಡ್ತಾ ಇದ್ದೀವಿ. 2-3 daysಲ್ಲೇ ಓಪನಿಂಗ್ ಇದೆ. ಸೊ ಆ್ಯಸ್ ಸೂನ್ ಆಸ್ ವರ್ಕ್ ಸ್ಟಾರ್ಟ್ ಮಾಡಬೇಕು. ಲೈಕ್ ವರ್ಕ್ ಸ್ಟಾರ್ಟ್ ಆಗಿದೆ, ಮುಗಿಸ್ಬೇಕು. ಆ್ಯಂಡ್ ಇವತ್ತು ಕೆಲಸ ಮಾಡ್ತಾ ಆಲ್ಮೋಸ್ಟ್ 2:30 ಅಂತೂ ಆಗಿದೆ. ಅದಕ್ಕಾಗಿ ನನ್ನ ವ್ಲಾಗು ಕೂಡ ತುಂಬ ಲೇಟಾಗಿ ಬರ್ತಾ ಇದೆ. ನಮಗೆಲ್ಲ ಏನಂದರೆ ಕೆಲಸ ಮಾಡಬೇಕು ಅಂದರೆ ನಾವು ಟೈಮು ಬೆಳಗ್ಗೆ ಸಂಜೆ ರಾತ್ರಿ ನೋಡೋಲ್ಲ, ಒಟ್ಟಿನಾಗ ಮಾಡ್ತಾ ಇರಬೇಕು. ಫೈನಲಿ ಊಟ ಮಾಡಿಬಿಟ್ಟು ತಿರ್ಗಾ ವಾಪಸ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಾಳೆ ಸಿಗೋಣ, ಬಾಯ್.